50 ವರ್ಷಗಳ ಬಳಿಕ ಕಿಚ್ಚು ಹೊತ್ತಿಸಿದ್ದೇಕೆ ವಂದೇ ಮಾತರಂ. ಬ್ರಿಟಿಷರ ನಿದ್ದೆಗೆಡಿಸಿದ್ದ ಹಾಡು ಈಗ ದೇಶದಾದ್ಯಂತ ಸಂಚಲನ ಹುಟ್ಟಿಸಿದ್ದೇಕೆ. ಈ ರಾಷ್ಟ್ರಗೀತೆಗೆ ಕಾಂಗ್ರೆಸ್ ದ್ರೋಹ ಬಗೆದಿತ್ತ. ರಾಷ್ಟ್ರಗೀತೆಗೆ ಕತ್ತರಿ ಹಾಕೋದರ ಹಿಂದಿನ ಮರ್ಮವೇನು. ಮುಸ್ಲಿಂ ಮೌಲ್ವಿ ವಂದೇ ಮಾತರಮನ್ನ ಮುಸ್ಲಿಮರು ಯಾರೂ ಹಾಡಲೇಬಾರದು ಎಂದಿದ್ದೇಕೆ. ಇನ್ನು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಈ ಗೀತೆ ಕಡ್ಡಾಯ ಮಾಡಲಾಗುತ್ತಾ. ನೆಹರು ಜಿನ್ನಾ ಇತಿಹಾಸ ಕೆದಕಿ ಕೈ ನಾಯಕರಿಗೆ ನಮೋ ಹೇಳಿದ್ದೇನು. जवाहरलाल नेहरू को अपना सिंहासन डोलता दिखा, बजाय कि नेहरू जी मुस्लिम लीग के आधारहीन बयानों को तगड़ा जवाब देते, लेकिन उल्टा हुआ. वो ऐसा क्यों कर रहे वो तो पूछा ही नहीं, न जाना, लेकिन उन्होंने वंदे मातरम की ही पड़ताल शुरू कर. ಈ ರಾಷ್ಟ್ರೀಯ ಗೀತೆಗೆ ಕತ್ತರಿ ಹಿಂದಿನ ಮರ್ಮವೇನು ಗೊತ್ತಾ. इतिहास इस बात का गवाह है कि कांग्रेस ने मुस्लिम लीग के सामने घुटने टेक दिए और मुस्लिम लीग के दबाव में किया. ಬರೋಬ್ಬರಿ 1.5 ಶತಮಾನಗಳ ಬಳಿಕ 150 ವರ್ಷಗಳ ನಂತರವೂ ಅದೊಂದು ಹಾಡು ಇಡೀ ದೇಶದಲ್ಲಿ ಸಂಚಲನ ಉಂಟು ಮಾಡುತ್ತಿದೆ. ಒಂದು ಕಾಲದಲ್ಲಿ ಬ್ರಿಟಿಷರ ನಿದ್ದೆಗೆಡಿಸಿದ್ದ, ಇಡೀ ದೇಶವನ್ನ ಒಟ್ಟುಗೂಡಿಸಿದ್ದ, ದೇಶದ ಸ್ವಾತಂತ್ರ್ಯ ಹೋರಾಟದ ಆತ್ಮ ಅಂತಲೇ ಕರೆಯಲಾಗುವ ಹಾಡು ರಾಷ್ಟ್ರೀಯ ಗೀತೆ ಈಗ ಮತ್ತೆ ಇಡೀ ದೇಶದಲ್ಲಿ ವಿವಾದಕ್ಕೆ ಕಾರಣವಾಗಿದೆ. ಇಂದಿಗೆ ಸರಿಯಾಗಿ 150 ವರ್ಷಗಳ ಹಿಂದೆ ಬಂಗಾಳದ ಭೂಮಿಯಲ್ಲಿ ಇಡೀ ದೇಶ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿದ್ದ ಹೊತ್ತಲ್ಲಿ ಬರೆದ ಪರಮಗೀತೆಯೇ ವಂದೇ ಮಾತರಂ. ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರು ಮೊದಲು ಬರೆದು ಆ ಬಳಿಕ ತಮ್ಮ ಪ್ರಸಿದ್ಧ ಆನಂದಮಠ ಕಾದಂಬರಿಯಲ್ಲಿ ಸೇರಿಸಿದ್ದ ಆ ಗೀತೆ ಮುಂದೆ ಬಂಗಾಳದಲ್ಲಿ, ಬಳಿಕ ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆಲ್ಲ ಬೀಜಮಂತ್ರವಾಗಿ ಬಿಟ್ಟಿತ್ತು. ಆ ಕಾಲದ ಪ್ರತಿ ಸಭೆ, ಮೆರವಣಿಗೆ, ಜಾಥಾ, ಬಂಧನ, ಬಿಡುಗಡೆ, ಗಲ್ಲು ಶಿಕ್ಷೆಯ ಹೊತ್ತಲ್ಲೂ ಇದೇ ಬೀಜಮಂತ್ರವನ್ನ ಹೇಳಿಯೇ ಕೋಟ್ಯಾಂತರ ದೇಶಭಕ್ತರನ್ನೆಲ್ಲ ಎಚ್ಚರಿಸಿದ್ದ ಪರಮ ಮಂತ್ರವಾಗಿತ್ತು ವಂದೇ ಮಾತರಂ. ಆ ಪರಮ ಮಂತ್ರಕ್ಕೆ, ರಾಷ್ಟ್ರೀಯ ಗೀತೆಗೆ ಈಗ 150ನೇ ವರ್ಷಾಚರಣೆಯ ಸಂಭ್ರಮ. ಅದೇ ನೆಪದಲ್ಲಿ ಈ ರಾಷ್ಟ್ರೀಯ ಗೀತೆಯ ಬಗ್ಗೆ ಸಂಸತ್ನ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆಗೂ ಅವಕಾಶ ಕಲ್ಪಿಸಲಾಗಿತ್ತು. ದುರಂತವೆಂದರೆ ಒಂದು ದೇಶಭಕ್ತಿ ಗೀತೆಯ ಕುರಿತು ಸಂಸತ್ನಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟಿದ್ದೇ ವಿವಾದಕ್ಕೆ ಕಾರಣವಾಗಿದೆ. हमारी स्वतंत्रता का मंत्र था, ये बलिदान का मंत्र था, ये ऊर्जा का मंत्र था, ये सात्विकता का मंत्र था, ये समर्पण का मंत्र था, ये त्याग और तपस्या का मंत्र था, संकटों को सहने का सामर्थ्य देने का ये मंत्र था, और वो मंत्र वंदे मातरम था. ಲೋಕಸಭೆಯಲ್ಲಿ ಸೋಮವಾರ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವದ ಕುರಿತು ಚರ್ಚೆಯನ್ನ ಪ್ರಧಾನಿ ಮೋದಿ ಆರಂಭಿಸಿದ್ರು. ತಮ್ಮ 1 ಗಂಟೆಯ ಭಾಷಣದಲ್ಲಿ ವಂದೇ ಮಾತರಂ ಹಾಡು ಬ್ರಿಟಿಷರ ನಿದ್ದೆಗೆಡಿಸಿದ್ದನ್ನ, ಜೊತೆಗೆ ಕಾಂಗ್ರೆಸ್ ನಾಯಕರು ಆ ಗೀತೆಗೆ ವಿಶ್ವಾಸದ್ರೋಹ ಬಗೆದಿದ್ದನ್ನ ಹೇಳಿದ್ರು. ಈ ಘೋಷಣೆ ಇಂದಿಗೂ ನಮಗೆ ಸ್ಫೂರ್ತಿ ನೀಡುತ್ತಿದೆ. ಸ್ವಾತಂತ್ರ್ಯದ ಸಮಯದಲ್ಲಿ ಮಹಾತ್ಮ ಗಾಂಧಿಯವರು ಕೂಡ ಇದನ್ನ ಇಷ್ಟಪಟ್ಟಿದ್ದರು. ಅವರು ಈ ಹಾಡನ್ನ ರಾಷ್ಟ್ರಗೀತೆಯಾಗಿ ನೋಡಿದರು ಎಂದು ಹೇಳಿದ್ರು. तब करोड़ों देशवासियों को यह एहसास कराया कि लड़ाई किसी जमीन के टुकड़े के लिए नहीं है, ये लड़ाई सिर्फ सत्ता के सिंहासन को कब्जा करने के लिए नहीं है, ये गुलामी की बेड़ियों को मुक्त कर हजारों साल की महान जो परंपराएं थी, महान संस्कृति, जो गौरवपूर्ण इतिहास था, उसको फिर से पुनर्जन्म कराने का संकल्प. ದೇಶದ ಸ್ವಾತಂತ್ರ್ಯ ಚಳುವಳಿಗೆ ಶಕ್ತಿ ಮತ್ತು ಸ್ಫೂರ್ತಿ ನೀಡಿದ ಮತ್ತು ತ್ಯಾಗ ಮತ್ತು ತಪಸ್ಸಿನ ಮಾರ್ಗವನ್ನು ತೋರಿಸಿದ ಮಂತ್ರ ಘೋಷಣೆಯಾದ ವಂದೇ ಮಾತರಮನ್ನ ಸ್ಮರಿಸುವುದು ಈ ಸದನದ ನಮಗೆಲ್ಲರಿಗೂ ಒಂದು ದೊಡ್ಡ ಸೌಭಾಗ್ಯ. ಜೊತೆಗೆ ಈ ಹಾಡನ್ನ ವಿರೋಧಿಸುತ್ತಾ ಬಂದ ಪರಿಸ್ಥಿತಿಗಳ ಬಗ್ಗೆ ಈ ಹೊತ್ತಿನ ಯುವ ಪೀಳಿಗೆ ತಿಳಿದುಕೊಳ್ಳಬೇಕಾಗಿದೆ. ದೇಶದ ಸ್ವಾತಂತ್ರ್ಯದ ಬಲಿದಾನ ಮಂತ್ರವಾಗಿದ್ದ ವಂದೇ ಮಾತರಮನ್ನ ಬುದ್ಧಿವಂತಿಕೆಯಿಂದ ಬಳಸಿಕೊಂಡ್ರೆ ಅದು ಭವಿಷ್ಯಕ್ಕೆ, ಯುವ ಪೀಳಿಗೆಗೆ ಸ್ಫೂರ್ತಿಯಾಗುತ್ತದೆ ಅಂತಲೂ ಹೇಳಿದ್ರು. आज जब हम वंदे मातरम के 150 वर्ष का पर्व मना रहे हैं, चर्चा कर रहे हैं, तो हमें
उन परिस्थितियों को भी हमारी नई पीढ़ियों को जरूर बताना हमारा दायित्व है, जिससे के वजह से वंदे मातरम के साथ विश्वासघात किया गया। वंदे मातरम के प्रति मुस्लिम लीग की विरोध की राजनीति तेज होती जा रही थी। ವಂದೇ ಮಾತರಂಗೆ ಕಾಂಗ್ರೆಸ್ ಅನ್ಯಾಯ ಮಾಡಿದ್ದೇಕೆ? ವಂದೇ ಮಾತರಂನ ಹಿಸ್ಟ್ರಿಯನ್ನ ಹೇಳ್ತಾ ಮೋದಿ ಕಾಂಗ್ರೆಸ್ ನಾಯಕರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ್ರು. ಮಹಾತ್ಮ ಗಾಂಧೀಜಿ ಈ ಗೀತೆಗೆ ಅಪಾರ ಗೌರವ ಕೊಟ್ರೆ ನಂತರ ಬಂದವರು ಮುಸ್ಲಿಂ ತುಷ್ಟೀಕರಣದ ಕಾರಣಕ್ಕೆ ಈ ಗೀತೆಯನ್ನ ದೂರವಿಟ್ರು. ದುರಂತವೆಂದ್ರೆ ವಂದೇ ಮಾತರಂನ 50ನೇ ವರ್ಷಾಚರಣೆಯ ಸಮಯದಲ್ಲಿ ದೇಶ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಈ ಹಾಡಿನ 100ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಇಡೀ ದೇಶ ಎಮರ್ಜೆನ್ಸಿಯ ಕರಾಳ ಕಾಲದಲ್ಲಿತ್ತು. ದೇಶಭಕ್ತ ನಾಯಕರೆಲ್ಲ ಜೈಲಲ್ಲಿದ್ದರು ಅಂತ ಮೋದಿ ಕಾಂಗ್ರೆಸ್ ನಾಯಕರ ವಿರುದ್ಧ ಟೀಕಿಸಿದ್ರು. लेकिन आदरणीय अध्यक्ष जी, वंदे मातरम का जब 50 वर्ष हुए तब देश गुलामी में जीने के लिए मजबूर था और वंदे मातरम के 100 साल हुए तब देश आपातकाल की जंजीरों में जकड़ा हुआ था। जब वंदे मातरम 100 साल के अत्यंत उत्तम पर्व था, तब भारत के संविधान का गला घोंट दिया गया था। जब वंदे मातरम 100 साल का हुआ, तब देशभक्ति के लिए जीने मरने वाले लोगों को जेल के सलाखों के पीछे बंद कर दिया गया था। ವೇದ ಕಾಲದ ಪರಮ ವೈಭವ ಮರಳಿ ಸ್ಥಾಪಿಸುವ ಆಶಯದ ಗೀತೆ. ಇನ್ನು ಈ ಹಾಡು ಕೇವಲ ಸ್ವಾತಂತ್ರ್ಯ ಹೋರಾಟಕ್ಕೆ ನೆರವಾಗಿದ್ದಷ್ಟೇ ಅಲ್ಲ, ಬ್ರಿಟಿಷರನ್ನ ಓಡಿಸಲು ನೆರವಾಗಿದ್ದಷ್ಟೇ ಅಲ್ಲ ಅಂತ ಹೇಳಿದ ಪ್ರಧಾನಿ ಮೋದಿ ಈ ಹಾಡು ವೇದ ಕಾಲದ ಮಾತನ್ನು ನೆನಪಿಸುತ್ತೆ ಅಂದ್ರು. वंदे मातरम ये सिर्फ केवल राजनीतिक आजादी की लड़ाई का मंत्र नहीं था। सिर्फ हम अंग्रेज जाए और हम खड़े हो जाए, अपने राह पर चले, इतने मात्र तक वंदे मातरम प्रेरित नहीं करता था, उससे कहीं आगे था। आजादी की लड़ाई इस मातृभूमि को मुक्त कराने का भी जंग था। ಅದು ದೇಶವನ್ನ ತಾಯಿಗೆ ಹೋಲಿಸುವ, ತಾಯ್ನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಎನ್ನುವ ಮತ್ತು ದೇಶ ಮತ್ತು ಅದರ ಪರಂಪರೆಯ ಆಧುನಿಕ ಅವತಾರದಂತೆಯೂ ವಂದೇ ಮಾತರಂ ಗೀತೆ ಈಗ ಅವತರಿಸಿದೆ ಅಂತಲೂ ಮೋದಿ ವಿಶ್ಲೇಷಿಸಿದ್ರು. जब वंदे मातरम कहते हैं तो वही वेद काल की बात हमें याद आती है। वेद काल से कहा गया है, माता भूमि ही पुत्रो अहम पृथिव्याः, अर्थात ये भूमि मेरी माता है और मैं पृथ्वी का पुत्र हूं। आदरणीय अध्यक्ष जी, यही वो विचार है जिसको प्रभु श्री राम ने भी लंका के वैभव को छोड़ते हुए कहा था, जननी जन्मभूमिश्च स्वर्गादपि गरीयसी। वंदे मातरम यही महान सांस्कृतिक परंपरा का एक आधुनिक अवतार है। ಲೋಕಸಭೆಯಲ್ಲಿ ನಡೆದ ಚರ್ಚೆಯ ಮೊದಲ ಭಾಗವಾಗಿ ವಿಷಯ ಪ್ರಸ್ತಾಪಿಸಿದ ಪ್ರಧಾನಿ ಮೋದಿ ವಂದೇ ಮಾತರಂ ಬ್ರಿಟಿಷ್ ದಬ್ಬಾಳಿಕೆಯ ಹೊರತಾಗಿಯೂ ಬಂಡೆಯಂತೆ ನಿಂತು ಏಕತೆಗೆ ಪ್ರೇರಣೆ ನೀಡಿತು. ಆದರೆ ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಮುಸ್ಲಿಂ ಲೀಗ್ ಒತ್ತಡಕ್ಕೆ ಮಣಿದು ಮಹೋನ್ನತ ಗೀತೆಯನ್ನ ತುಂಡರಿಸಲಾಯಿತು ಅಂತ ಕುಟುಕಿದ್ರು. ವಂದೇ ಮಾತರಂಗೆ ಕಾಂಗ್ರೆಸ್ ದ್ರೋಹ ಬಗೆದಿದ್ದೇಕೆ? ನೆಹರು ಕುಟುಂಬವನ್ನ ಕುಟುಕಿದ ನಮೋ ಸೋಮವಾರ ಲೋಕಸಭೆಯಲ್ಲಿ ಬರೋಬ್ಬರಿ 10 ಗಂಟೆ ಕಾಲ ವಂದೇ ಮಾತರಂ ಬಗ್ಗೆಯೇ ಚರ್ಚೆ ನಡೆಯಿತು.
ಅದರಲ್ಲೂ ಭರ್ತಿ 1 ಗಂಟೆ ಕಾಲ ಈ ಹಾಡಿನ ಕುರಿತೇ ಮಾತನಾಡಿದ್ರು ಮೋದಿ. ಅದು ಈ ದೇಶದ ಸ್ವಾತಂತ್ರ್ಯಕ್ಕೆ ಮೂಲ ಸ್ತೋತ್ರವಾಗಿದ್ದ ಹಾಡು. ಈ ನೆಲದ ಬಂಧ ಮುಕ್ತಿಗೆ ನಡೆದ ಹೋರಾಟಕ್ಕೆ ಜೋಶ್ ತುಂಬಿದ ಹಾಡು. ಆದರೆ ಆ ಹಾಡಿಗೆ ನೆಹರೂರಿಂದ ತೊಡಗಿ ಕಾಂಗ್ರೆಸ್ ನಾಯಕರು ದ್ರೋಹ ಬಗೆದಿದ್ದನ್ನೂ ಮೋದಿ ಪ್ರಸ್ತಾಪಿಸಿದ್ರು. ದಶಕಗಳ ಕಾಲ ಈ ಗೀತೆ ಅನ್ಯಾಯ ಅನುಭವಿಸಿದ್ದು ಯಾಕೆ? ವಂದೇ ಮಾತರಂಗೆ ಯಾಕೆ ದ್ರೋಹ ಬಗೆದರು? ಪೂಜ್ಯ ಬಾಪು ಅವರ ಭಾವನೆಗಳನ್ನೂ ಸಹ ಮೀರಿಸಿದ್ದ ಆ ಶಕ್ತಿ ಯಾವುದು ಅಂತ ಲೋಕಸಭೆಯಲ್ಲಿ ಮೋದಿ ಪ್ರಶ್ನೆ ಮಾಡಿದ್ರು. वंदे मातरम के प्रति मुस्लिम लीग की विरोध की राजनीति तेज होती जा रही थी. मोहम्मद अली जिन्ना ने लखनऊ से 15 अक्टूबर 1937 को वंदे मातरम के विरुद्ध का नारा बुलंद किया. फिर कांग्रेस के तत्कालीन अध्यक्ष जवाहरलाल नेहरू को अपना सिंहासन डोलता दिखा. ವಂದೇ ಮಾತರಂಗೆ ಮುಸ್ಲಿಂ ಲೀಗ್ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು. ಕಾಂಗ್ರೆಸ್ ಅಧಿವೇಶನ ಸಭೆಗಳಲ್ಲಿ ಅದನ್ನ ಹಾಡುವುದನ್ನ ಧಾರ್ಮಿಕ ಕಾರಣಕ್ಕೆ ಆಕ್ಷೇಪಿಸಿತು. ಆಗ ಜವಾಹರಲಾಲ್ ನೆಹರು ತಮ್ಮ ಸಿಂಹಾಸನ ಅಲುಗಾಡುತ್ತಿರುವುದನ್ನ ಮನಗಂಡ್ರು. ಮುಸ್ಲಿಂ ಲೀಗ್ನ ಆಧಾರರಹಿತ ಹೇಳಿಕೆಗಳಿಗೆ ಸೂಕ್ತ ಉತ್ತರ ನೀಡುವ ಮತ್ತು ಅವುಗಳನ್ನ ಖಂಡಿಸುವ ಬದಲು ಇದಕ್ಕೆ ವಿರುದ್ಧವಾದುದನ್ನೇ ಮಾಡಿದರು. ಮುಸ್ಲಿಂ ಲೀಗ್ ನಾಯಕರ ಹೇಳಿಕೆಯ 5 ದಿನಗಳ ನಂತರ ನೆಹರು ನೇತಾಜಿಗೆ ಪತ್ರ ಬರೆದರು. ಅದರಲ್ಲಿ ಜಿನ್ನಾ ಅವರ ಭಾವನೆಗಳನ್ನ ಒಪ್ಪುತ್ತಾ ವಂದೇ ಮಾತರಂ ಗೀತೆ ಮುಸ್ಲಿಮರಿಗೆ ನೋವುಂಟು ಮಾಡಬಹುದು ಎಂದು ಬರೆದರು. ಅದನ್ನ ರಾಷ್ಟ್ರಗೀತೆಯನ್ನಾಗಿಸಲಿಲ್ಲ. ಕಾಂಗ್ರೆಸ್ ವಂದೇ ಮಾತರಂ ತುಂಡು ತುಂಡು ಮಾಡಿತು. ಕಾಂಗ್ರೆಸ್ ಮುಸ್ಲಿಂ ಲೀಗ್ಗೆ ಶರಣಾಯಿತು ಎಂಬುದಕ್ಕೆ ಇತಿಹಾಸ ಸಾಕ್ಷಿಯಾಗಿದೆ ಅಂತಲೂ ಮೋದಿ ಹೇಳಿದ್ರು. जवाहरलाल नेहरू को अपना सिंहासन डोलता दिखा. बजाय कि नेहरू जी मुस्लिम लीग के आधारहीन बयानों को तगड़ा जवाब देते, लेकिन उल्टा हुआ. वो ऐसा क्यों कर रहे वो तो पूछा ही नहीं, न जाना. लेकिन उन्होंने वंदे मातरम की ही पड़ताल शुरू कर दी. इतिहास इस बात का गवाह है कि कांग्रेस ने मुस्लिम लीग के सामने घुटने टेक दिए और मुस्लिम लीग के दबाव में किया. ವಂದೇ ಮಾತರಂ ಚರ್ಚೆಯ ಅಗತ್ಯವೇನಿತ್ತು? ಚುನಾವಣೆಯ ಗಿಮಿಕ್ ಅಂದ್ರು ಪ್ರಿಯಾಂಕಾ. ಇನ್ನು ವಂದೇ ಮಾತರಂ ಗೀತೆಯ ಚರ್ಚೆಯಲ್ಲಿ ಭಾಗವಹಿಸಿದ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ, ಈ ಗೀತೆ ದೇಶದ ಎಲ್ಲಾ ಜನರ ಎದೆಯಲ್ಲಿ ಅಚ್ಚೊತ್ತಿದೆ. ದೇಶ ಸ್ವಾತಂತ್ರ್ಯ ಹೊಂದಿ 7 ದಶಕಗಳೇ ಕಳೆದಿವೆ. ಆದ್ರೆ ಈಗ ವಂದೇ ಮಾತರಂ ಹಾಡಿನ ಕುರಿತು ಚರ್ಚಿಸ್ತಿರೋದೇಕೆ ಅಂತ ಪ್ರಶ್ನಿಸಿದ್ರು. 150 सालों से देशवासियों के दिलों में ये गीत बस चुका है. 75 सालों से हमारा देश आजाद है. तो फिर आज इस बहस की क्या आवश्यकता है? ಕಾಂಗ್ರೆಸ್ ಅಧಿವೇಶನಗಳಲ್ಲಿ ಹಾಡ್ತೀವಿ, ಬಿಜೆಪಿ ಸಭೆಗಳಲ್ಲಿ ವಂದೇ ಮಾತರಂ ಹಾಡ್ತೀರಾ? ಕಾಂಗ್ರೆಸ್ನ ಅಧಿವೇಶನಗಳಲ್ಲೆಲ್ಲ ವಂದೇ ಮಾತರಂ ತಪ್ಪದೇ ಎಲ್ಲರೂ ಹಾಡ್ತಾರೆ. ಅಂದಿನಿಂದ ಇಂದಿನವರೆಗೂ ಆ ಸಂಪ್ರದಾಯ ತಪ್ಪಿಲ್ಲ. ಆದರೆ ಬಿಜೆಪಿಯ ಸಭೆಗಳಲ್ಲಿ ವಂದೇ ಮಾತರಂ ಹಾಡ್ತೀರಾ ಅಂತಲೂ ಪ್ರಿಯಾಂಕಾ ಗಾಂಧಿ ಪ್ರಶ್ನಿಸಿದ್ರು. कांग्रेस के हर एक अधिवेशन में 1905 से लेकर आज तक सामूहिक तौर पर वंदे मातरम गाया जाता है. आपके अधिवेशनों में गाया जाता है कि नहीं? ये बताइए. अपने देश की इस आत्मा की, अपने देश की आत्मा के इस महामंत्र को विवादित करके आप एक बहुत बड़ा पाप कर रहे हैं. इस पाप में कांग्रेस पार्टी शामिल नहीं होगी. ये राष्ट्रगीत वंदे मातरम हमेशा से हमें प्यारा है, हमेशा से हमारे लिए पवित्र रहा है और हमेशा के लिए हमारे लिए पवित्र रहेगा. ವಂದೇ ಮಾತರಂ ರಾಷ್ಟ್ರಗೀತೆ ಆಗಲಿಲ್ಲ ಏಕೆ? ಸ್ವಾತಂತ್ರ್ಯ ಹೋರಾಟದ ಎಲ್ಲ ಸಭೆ ಸಮಾರಂಭಗಳು, ಮೆರವಣಿಗೆ, ಹೀಗೆ ಜನ ಭಾಗಿಯಾಗುವ ಯಾವುದೇ ಘಟನೆಗಳಾದ್ರೂ ಅಲ್ಲಿ ವಂದೇ ಮಾತರಂ ಇದ್ದೇ ಇತ್ತು. ಕಾಂಗ್ರೆಸ್ನ ಅಧಿವೇಶನಗಳಲ್ಲಿ ಅದನ್ನ ಹಾಡಲಾಗ್ತಿತ್ತು. ಆದ್ರೆ ಅದಕ್ಕೆ ರಾಷ್ಟ್ರಗೀತೆಯ ಸ್ಥಾನಮಾನ ಸಿಕ್ಕಿಲ್ಲ ಏಕೆ? ಈ ಹಾಡನ್ನ ನಿಲ್ಲಿಸುವಂತೆ ರಾಜಕೀಯ ವಲಯದಿಂದ, ಸಾಮಾಜಿಕ ವಲಯಗಳಿಂದ ಹಲವಾರು ಒತ್ತಡಗಳು ಬಂದಿದ್ದವು ಯಾಕೆ? ಜನಗಣಮನ ಗೀತೆಯನ್ನೇ ರಾಷ್ಟ್ರಗೀತೆ ಮಾಡಿದ್ದೇಕೆ?
ಅನೇಕ ಚರ್ಚೆಗಳು, ಸರಣಿ ಉಪನ್ಯಾಸಗಳು ಇತ್ಯಾದಿಗಳೆಲ್ಲ ನಡೆದು ಎಲ್ಲೆಡೆಯಿಂದ ಬಂದ ಮಾಹಿತಿಯ ಆಧಾರದಲ್ಲಿ 1948 ಮೇ 21 ನೆಹರು ಸಂಪುಟ ಸಭೆಯಲ್ಲಿ ಜನಗಣಮನಕ್ಕೆ ರಾಷ್ಟ್ರಗೀತೆಯ ಮೊಹರು ಒತ್ತಿದ್ರು. ಇತಿಹಾಸದ ಆ ಕಾಲಘಟ್ಟದಲ್ಲಿ ನಿಜಕ್ಕೂ ನಡೆದಿದ್ದೇನು? वंदे मातरम की भावना ने पूरे राष्ट्र को प्रकाशित किया था। वंदे मातरम को तोड़ दिया गया था, उसके टुकड़े किए गए थे। वंदे मातरम के इस विभाजन ने देश के विभाजन के बीज भी बो दिए थे। 1905 ಬಂಗಾಳದ ವಿಭಜನೆಯ ಹೊತ್ತಲ್ಲಿ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರು ವಂದೇ ಮಾತರಂ ಗೀತೆಯನ್ನು ರಚಿಸಿದ್ರು. 1937 ಈ ಗೀತೆಗೆ ಕಾಂಗ್ರೆಸ್ ರಾಷ್ಟ್ರಗೀತೆಯ ಸ್ಥಾನ ನೀಡಿತ್ತು. ಆದರೆ ಅಂದಿನಿಂದಲೇ ಈ ಗೀತೆಗೆ ಮುಸ್ಲಿಂ ಸಮುದಾಯ ವಿರೋಧಿಸುತ್ತಾ ಬಂದಿತ್ತು. ಅದಕ್ಕೆ ಮುಖ್ಯ ಕಾರಣ ಈ ಹಾಡಲ್ಲಿರೋ ಕೆಲವು ಸಾಲುಗಳು. ಅದು ದುರ್ಗೆ, ಲಕ್ಷ್ಮಿಯರನ್ನ ಆರಾಧಿಸುತ್ತೆ ಅನ್ನೋದು, ಅದು ತಮ್ಮ ಧಾರ್ಮಿಕ ನಂಬಿಕೆಗಳಿಗೆ ಘಾಸಿಗೊಳಿಸುತ್ತೆ ಅನ್ನೋದು. ಆದರೆ ಈಗ ಇದೇ ಹಾಡನ್ನು ಎಲ್ಲ ಶಾಲೆ, ಕಾಲೇಜು, ಸರ್ಕಾರಿ ಸಮಾರಂಭಗಳಲ್ಲಿ ಕಡ್ಡಾಯಗೊಳಿಸಬೇಕು ಅಂತ ಕೆಲವು ಸಂಸದರು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಇದೇ ಕಾರಣಕ್ಕೆ ಸಂಸತ್ನಲ್ಲಿ ಈಗ ಕೋಲಾಹಲವೆದ್ದಿದೆ. ಮುಸ್ಲಿಂ ರಾಜಕಾರಣಿಗಳು, ಧಾರ್ಮಿಕ ಮುಖಂಡರು ಈ ಪ್ರಸ್ತಾಪವನ್ನ ವಿರೋಧಿಸಿದ್ದಾರೆ. हमें इस्लाम के मानने वाले सिर्फ और सिर्फ अल्लाह की बंदगी करते हैं, अल्लाह के आगे ही वो झुकते हैं और अल्लाह से ही मांगते हैं। वंदे मातरम में जो अल्फाज है वो कहीं ना कहीं एक शिरकिया है, जिसकी वजह से हमारे उलमा इकराम ने, जो हमारे अकाबिरीन हैं, उन्होंने मना किया है। और रही बात, हमें याद रखना चाहिए कि हमारा मुल्क जो है वो लोकतांत्रिक मुल्क है। यहाँ पर जिसकी जो आज़ादी मिली हुई है उसका वो पालन करता है। आप किसी से जबरदस्ती क्यों कहलवाते हैं? क्या जबरदस्ती कहलवाना सही है? ಮೌಲ್ವಿಯ ಆ ಹೇಳಿಕೆ ಬಳಿಕ ಭುಗಿಲೆದ್ದಿತ್ತು ಮತ್ತೊಂದು ವಿವಾದ. ಇನ್ನು ಕೆಲ ದಿನಗಳ ಹಿಂದೆ ಜಮಿಯತ್ ಉಲೇಮಾ ಪ್ರಮುಖ ಮೊಹಮ್ಮದ್ ಮದನಿಯ ಅದೊಂದು ಹೇಳಿಕೆ ಭಾರೀ ವಿರೋಧಕ್ಕೆ ಕಾರಣವಾಯಿತು. ಮದನಿ ವಂದೇ ಮಾತರಂ ಖಂಡಿಸುವ ಭರದಲ್ಲಿ ದೇಶವನ್ನೂ ಅವಮಾನಿಸಿದ್ರು. ಮಾತ್ರವಲ್ಲ, ವಂದೇ ಮಾತರಂ ಇಸ್ಲಾಂನ ವಿರೋಧಿ, ಅದನ್ನ ನಾವು ಯಾವ ಕಾರಣಕ್ಕೂ ಹಾಡೋದೇ ಇಲ್ಲ ಅಂದುಬಿಟ್ರು. मुर्दा कौमें मुश्किलात में मुब्तला नहीं होती, वो तो सरेंडर कर देती हैं। वो कहेंगे वंदे मातरम पढ़ो तो पढ़ना शुरू कर देंगे। तो ये पहचान होगी मुर्दा कौम होने की। और अगर जिंदा कौम है तो फिर हौसला बुलंद करना पड़ेगा, हालात का मुकाबला करना पड़ेगा। ವಂದೇ ಮಾತರಂ ಮುಸ್ಲಿಮರು ವಿರೋಧಿಸೋದೇಕೆ ಅಂತ ನೋಡೋದಾದ್ರೆ, ವಂದೇ ಮಾತರಂ ಗೀತೆಯಲ್ಲಿ ತಾಯಿಯ ಪೂಜೆ ಇದೆ. ನಾವಿರೋ ಈ ದೇಶವನ್ನ ಪ್ರೀತಿಸಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ, ನಿಜ. ಆದರೆ ಪೂಜೆ ಕೇವಲ ಅಲ್ಲಾಹನಿಗೆ ಮಾತ್ರ. ಇಸ್ಲಾಂನಲ್ಲಿ ತಾಯಿಯ ಪೂಜೆ ಸ್ವೀಕಾರಾರ್ಹವಲ್ಲ. ಹಾಗಾಗಿಯೇ ಹಲವು ದಶಕಗಳಿಂದ ಈ ಗೀತೆಯನ್ನ ವಿರೋಧಿಸಲಾಗ್ತಿದೆ. ಮುಸ್ಲಿಂ ಸಂಘಟನೆಗಳು, ಧಾರ್ಮಿಕ ನಾಯಕರು ತೀವ್ರವಾಗಿ ವಿರೋಧಿಸ್ತಾ ಬಂದಿದ್ದಾರೆ. ಈ ಹಿಂದೊಮ್ಮೆ ಮಹಾತ್ಮ ಗಾಂಧೀಜಿ ಕಾಲದಲ್ಲೇ ಕಾಂಗ್ರೆಸ್ ಅಧಿವೇಶನದಲ್ಲೇ ಗೀತೆಗೆ ವಿರೋಧ ವ್ಯಕ್ತವಾಗಿತ್ತು. ಆಗ ವಂದೇ ಮಾತರಂ ಹಾಡುವಾಗಲೇ ವಿರೋಧಿಸಲಾಗಿತ್ತು. ಆದರೆ ಬಿಜೆಪಿ ನಾಯಕರು ಮಾತ್ರ ವಂದೇ ಮಾತರಂ ಅನ್ನೋದು ಭಾರತದ ಆತ್ಮ, ಇದನ್ನ ಹಾಡುವ ವಿಚಾರಕ್ಕೆ ಯಾರೂ ಆಕ್ಷೇಪಿಸಬಾರದು ಅಂತ ಹೇಳುತ್ತಿದ್ದಾರೆ. ಈಗ ಲೋಕಸಭೆಯಲ್ಲಿ ಸುದೀರ್ಘ 10 ಗಂಟೆಗಳ ಕಾಲ ವಂದೇ ಮಾತರಂ ಬಗ್ಗೆಯೇ ಚರ್ಚೆ ಆಗಿದೆ. ಇನ್ನು ಈ ಗೀತೆಯನ್ನ ಕಡ್ಡಾಯಗೊಳಿಸೋ ಆದೇಶ ಬರುತ್ತಾ? ಕಾದು ನೋಡಬೇಕು. वंदे मातरम की भावना ने पूरे राष्ट्र को प्रकाशित किया था। वंदे मातरम को तोड़ दिया गया था, उसके टुकड़े किए गए थे। वंदे मातरम के इस विभाजन ने देश के विभाजन के बीज भी बो दिए थे।